ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ದೇವಸ್ಥಾನಗಳ ಆಸ್ತಿಯನ್ನ ದೇವರ ಹೆಸರಿನಲ್ಲಿಯೇ ಪಹಣಿಯಲ್ಲಿ ಮುಂದುವರೆಸಬೇಕು, ಗೋಮಾಳ ಭೂಮಿಗಳ ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ಈ ಸಮುದ್ರ ಗ್ರಾಮದ ರಾಜಕಾಲುವೆ ತೆರವುಗೊಳಿಸುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರುನಾಡ ರಾಷ್ಟ್ರ ಹೋರಾಟ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನಾ ಮನವಿ ಸಲ್ಲಿಸಿತು. ಮನವಿಯಲ್ಲಿ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿಯ ಈ ಸಮುದ್ರ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಸೇರಿದ ಜಮೀನುಗಳು ಮೂಲ ದಾಖಲಾತಿಗಳಲ್ಲಿ ದೇವರ ಹೆಸರಿನಲ್ಲಿರುವುದಾಗಿ ಉಲ್ಲೇಖಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ದೇವಸ್ಥಾನಗಳ ಆಸ್ತಿಗಳನ್ನು ದೇವರ ಹೆಸರಿನಲ್ಲಿಯೇ ದಾಖಲಾತಿಗಳಲ್ಲಿ ಮುಂದುವರೆಸಬೇಕು ಎಂದು ಸಮಿತಿ ಆಗ್ರಹಿಸಿದೆ. ಇದೇ ವೇಳೆ ಜಿಲ್ಲೆಯಲ್ಲಿ ಗೋಮಾಳ ಭೂಮಿಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಒತ್ತುವರಿದಾರರಿಗೆ ನೋಟಿಸ್ ಜಾರಿ ಮಾಡಿ ಅಕ್ರಮವಾಗಿ ಕಬಳಿಸಲಾದ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಳ್ಳಬೇಕು. ಜೊತೆಗೆ ನಿರ್ಲಕ್ಷ್ಯ ವಹಿಸಿದ ತಳಮಟ್ಟದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಮಿತಿ ಒತ್ತಾಯಿಸಿದೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರುನಾಡ ರಾಷ್ಟ್ರ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇವೆಲ್ಲ ಸಮಸ್ಯೆಗಳು ಬಹಳ ಇದಾವೆ, ಎಲ್ಲ ಕಡೆನೂ ಇದಾವೆ. ಒಂದೇ ಊರಂತಲ್ಲ, ಎಲ್ಲ ಊರಾಗ ಹಿಂದೆ ದೊಡ್ಡ ದೊಡ್ಡ ಮನೆಯವರು ದಾನ ಕೊಟ್ಟಿರೋದಿರ್ಬೋದು, ಸರ್ಕಾರ ದಾನ ಕೊಟ್ಟಿರೋದಿರ್ಬೋದು, ಕೆಲವೊಂದು ಕಡೆ ಬೇರೆ ಬೇರೆ ರೀತಿ ದಾನ ಬಂದಿದೆ. ಇನ್ನೊಬ್ಬ ಅಲ್ಲಿ ಜವಾಬ್ದಾರಿ ವಹಿಸಿರೋಂಥ ವ್ಯಕ್ತಿ ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಪೂರ ವ್ಯವಸ್ಥೆನೇ ಇಲ್ದಂಗೆ ದೇವಸ್ಥಾನನ ಹಾಳ್ಗೆಡುವ ಸ್ಥಿತಿಯಲ್ಲಿ ತಂದಿದ್ದಾರೆ. ಇದಕ್ಕೊಂದು ಭಾಳ ಒತ್ತು ಕೊಟ್ಟು ಇವರೆಲ್ಲ ಹೋರಾಟ ಮಾಡ್ತಿರೋದು ನಮಗೆ ಭಾಳ ತುಂಬ ಸಂತೋಷಕರವಾದ ಸುದ್ದಿ.